ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸುತ್ತಿರುವ ವಸತಿ ಸಹಿತ ಹಾಗೂ ವಸತಿ ರಹಿತ ಪದವಿ ಪೂರ್ವ ಕಾಲೇಜುಗಳಿಗೆ ಪ್ರಥಮ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಕ್ಕೆ ಉಚಿತವಾಗಿ ಪ್ರವೇಶ ಪಡೆಯಲಾಗುತ್ತಿದೆ. ಸಾರ್ವಜನಿಕರು ತಮ್ಮ ಮಕ್ಕಳನ್ನು ಸೇರಿಸಿ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಮೈಸೂರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಕೆ. ಶಿಲ್ಪಾ ತಿಳಿಸಿದರು. ಮೈಸೂರಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿರಿಯಾಪಟ್ಟಣ ತಾಲೂಕಿನ ಅನಿವಾಳು ಗ್ರಾಮದ ಅಲ್ಪಸಂಖ್ಯಾತರ ವಸತಿ ಪದವಿ ಪೂರ್ವ ಕಾಲೇಜು, ಮೈಸೂರು ತಾಲೂಕಿನ ಜೈಪುರ ಹೋಬಳಿಯ ದೊಡ್ಡಖಾನ್ಯ ಗ್ರಾಮದ ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ಪದವಿ ಪೂರ್ವ ಕಾಲೇಜು, ಅಸ್ಕರ್ ಮೊಹಲಾದ ಮೌಲಾನಾ ಆಜಾದ್ ವಸತಿ ರಹಿತ ಪದವಿ ಪೂರ್ವ ಕಾಲೇಜು ಇಲ್ಲಿ 2025 ಹಾಗೂ 26ನೇ ಶೈಕ್ಷಣಿಕ ಸಾಲಿಗೆ ಪ್ರಥಮ ಪಿಯುಸಿ ವಿಜ್ಞಾನ ವಾಣಿಜ್ಯ ವಿಭಾಗದ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ವಾಣಿಜ್ಯ ವಿಭಾಗದ 60 ಸೀಟುಗಳು, ವಿಜ್ಞಾನ ವಿಭಾಗದಲ್ಲೂ 60 ಸೀಟುಗಳು ನಿಗದಿಪಡಿಸಿದ್ದು, ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಮೇ 17 ಕೊನೆಯ ದಿನಾಂಕವಾಗಿರುತ್ತದೆ. ಅಲ್ಪಸಂಖ್ಯಾತರ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಧರ್ಮದ ಮಕ್ಕಳಿಗೆ 75% ಸೀಟ್ಗಳನ್ನು ಕಾಯ್ದಿರಿಸಲಾಗುವುದು. 25% ಸೀಟ್ಗಳನ್ನು ಎಸ್ಸಿ, ಎಸ್ಟಿ, ಒಬಿಸಿ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು. ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣದ ಜೊತೆಗೆ ವಸತಿ, ಊಟದ ವ್ಯವಸ್ಥೆ, ಸಮವಸ್ತ್ರ, ಶೂ ವಿತರಿಸಲಾಗುವುದು. ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪಾ, ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಮೈಸೂರು ಜಿಲ್ಲೆ. ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈ ವರ್ಷಕ್ಕೆ 2025-26ನೇ ಸಾಲಿಗೆ ಪ್ರಥಮ ಪಿಯುಸಿ ಪ್ರವೇಶಾತಿಗೆ ದಾಖಲಾತಿ ಪ್ರಾರಂಭವಾಗಿದ್ದು, ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದೇವೆ. ಹಾಗಾಗಿ ತಾವೆಲ್ಲರೂ ಸಹ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಮೇ 17ರೊಳಗೆ ತಾವು ಆನ್ಲೈನಲ್ಲಿ ಅದನ್ನು ದಾಖಲಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತೇನೆ. ಹಾಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 1 ವಸತಿ ರಹಿತ ಕಾಲೇಜು ಮತ್ತು 2 ವಸತಿ ಸಹಿತ ಕಾಲೇಜುಗಳಿದ್ದು, ಎಲ್ಲವೂ ಸಹ ಈಗ ಕಾರ್ಯವನ್ನು ನಿರ್ವಹಿಸುತ್ತಿದೆ. ನಮ್ಮ ವಸತಿ ಸಹಿತ ಕಾಲೇಜು ನಮ್ಮ ಮೈಸೂರಲ್ಲಿ 2 ಕಾಲೇಜಿದೆ. ಒಂದು ಜೈಪುರ ಹೋಬಳಿಯ ದೊಡ್ಡಕನ್ಯಾ ಗ್ರಾಮ ಮತ್ತು ಇನ್ನೊಂದು ಬಂದು ಪಿರಿಯಾಪಟ್ಟಣ ತಾಲೂಕಿನ ಅನಿವಾಳು ಗ್ರಾಮದಲ್ಲಿ. ಸೊ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವಂಥ ಅನಿವಾಳ ಗ್ರಾಮದಲ್ಲಿ ನಾವು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು 2 ಜನಕ್ಕೂ ಸಹ ಅಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಹಾಗೆ ಅಲ್ಲಿ ನಾವು PUC ಮತ್ತು ಕಾಮರ್ಸ್ ಎರಡನ್ನೂ ಸಹ ನಾವು ಪ್ರಾರಂಭಿಸಿದ್ದೇವೆ. ಅಲ್ಲಿ ಜೊತೆಗೆ ಇನ್ನೊಂದು ಕಾಲೇಜು ಬಂದು ದೊಡ್ಡಕನ್ಯಾ ಗ್ರಾಮದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಪ್ರಾರಂಭಿಸಿದ್ದು. ಅಲ್ಲಿ PUC ಮತ್ತು ಸೈನ್ಸು ಎರಡನ್ನೂ ಸಹ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಜೊತೆಗೆ ಈ ವರ್ಷದಿಂದ ನಾವು ಲಷ್ಕರ್ ಮೊಹಲಾದಲ್ಲಿ ಪ್ರಥಮ PUC ಕಾಲೇಜನ್ನು ಪ್ರಾರಂಭಿಸಿದ್ದೇವೆ. ಈ ಕಾಲೇಜು ಬಂದು ಸೆಂಟ್ ಫಿಲೋಮಿನಾ ಚರ್ಚ್ ಏನಿದೆ ಮೈಸೂರು, ಅಲ್ಲಿನ ನಿಜಾಮಿಯಾ ಆವರಣದಲ್ಲಿ ಬರುತ್ತೆ. ಇಲ್ಲಿ ಈ ಪ್ರಥಮ ವರ್ಷವಾಗಿರೋದ್ರಿಂದ ನಾವು ಸೈನ್ಸಿಗೆ ಮಾತ್ರ ಆದ್ಯತೆಯನ್ನು ನೀಡಲಾಗಿದೆ. ನಮ್ಮ ಕಾಲೇಜುಗಳಲ್ಲಿ ನಾವು 75% ಮತ್ತು 25% ರೇಷೋನ ಈಗ ಮೇಂಟೈನ್ ಮಾಡ್ತಿದ್ವಿ. 75% ಬಂದು ನಮ್ಮ ಅಲ್ಪಸಂಖ್ಯಾತರು ಯಾರು ನಮ್ಮ ಕ್ರಿಶ್ಚಿಯನ್ಸ್ ಇರ್ಬೋದು, ಮತ್ತು ಜೈನ್ಸು, ಮತ್ತು ಸಿಖ್, ಮತ್ತು ಮುಸ್ಲಿಂ, ಸೊ ಈ ಥರ ಆ ಪಂಗಡದವರಿಗೆ ನಾವು 75%ಅನ್ನು ಮೀಸಲಾಗಿಡಲಾಗಿದೆ. ಹಾಗೆ 25%ಅನ್ನು ನಾವು SC, ST, OBC ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಏನು ವಸತಿ ಸಹಿತ ಕಾಲೇಜ್ಗಳಿದೆ, ಆ ಕಾಲೇಜ್ಗಳಲ್ಲಿ ನಾವು ಮಕ್ಕಳಿಗೆ ಉಚಿತವಾದ ಶಿಕ್ಷಣ, ಊಟ, ಮತ್ತು ಅವರಿಗೆ ವಸತಿ, ಅವರಿಗೆ ಯೂನಿಫಾರ್ಮು, ಬುಕ್ಸು, ಲೇಖನ ಸಾಮಗ್ರಿ ಪ್ರತಿಯೊಂದನ್ನು ಸಹ ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಜೊತೆಗೆ ಅವರಿಗೆ ಕಂಪ್ಯೂಟರ್ ಸೌಲಭ್ಯ ಇದೆ, ಸುಸಜ್ಜಿತವಾದ ಗ್ರಂಥಾಲಯಗಳನ್ನ ಮಾಡಿದ್ದೀವಿ. ಅಲ್ಲದೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಎಲ್ಲವನ್ನೂ ಸಹ ನಮ್ಮ ಇಲಾಖೆಯಿಂದ ನಾವು ಮಕ್ಕಳಿಗೆ ನೀಡ್ತಾ ಇದ್ದೇವೆ. ಇದಲ್ಲದೆ ನಮ್ಮ PUC ಮಕ್ಕಳಿಗೆ ಅನುಕೂಲವಾಗಲಿನ ರೀತಿಯಿಂದ ಅವರು ಮುಂದಿನ ಭವಿಷ್ಯವನ್ನು ನಾವು ಒಂದು ಗುರಿಯನ್ನು ಇಟ್ಕೊಂಡು, ಅವರ ಏನು ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ನಾವು ಪ್ರಥಮ PUCಯಿಂದನೇ ನಾವು ಸೈನ್ಸ್ ಸ್ಟೂಡೆಂಟ್ಸ್ಗೆ CET ಮತ್ತು NEET ಪರೀಕ್ಷೆಗೆ ನಾವು ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಅಲ್ಲದೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ನಾವು CLAT ಮತ್ತು CA ಅದನ್ನು ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಅಲ್ಲದೆ ನಾವು ರಜೆ ಅವಧಿಯಲ್ಲೂ ಸಹ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ
ನಾನ್ ರೆಸಿಡೆನ್ಷಿಯಲ್ ಕಾಲೇಜು ಬಂದು ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ವಸತಿ ಇರುವುದಿಲ್ಲ. ಅಲ್ಲದೆ ಆದರೆ ಅದನ್ನು ಬಿಟ್ಟು ಉಳಿದ ಏನು ಸೌಲಭ್ಯ ಇದೆ, ಅವರು ಉಚಿತವಾದ ಊಟ ಇರ್ಬೋದು, ಮತ್ತು ಶಿಕ್ಷಣ, ಮತ್ತು ಅವರಿಗೆ ಯೂನಿಫಾರ್ಮು, ಶೂಸು, ಅಲ್ಲದೆ ಅವ್ರಿಗೆ ಇಷ್ಟು ಇದನ್ನು ಡೇ ಸ್ಕಾಲರ್ಸ್ಗೆ ನಾವು ಇಷ್ಟು ಸೌಲಭ್ಯಗಳನ್ನ ನೀಡ್ತಾ ಇದ್ದೇವೆ. ಹಾಗಾಗಿ ತಾವು ಆಸಕ್ತಿ ಇರುವಂತಹ ಯಾವುದೇ ಅಭ್ಯರ್ಥಿಗಳಿರ್ಬೋದು, ಅವರು ನಮ್ಮ ಮಾಹಿತಿ ಕೇಂದ್ರಗಳಿದೆ ತಾಲೂಕು ಕೇಂದ್ರದಲ್ಲಿ, ಅಲ್ಲಿ ಬಂದು ಅರ್ಜಿಯನ್ನು ನೀವು ಆನ್ಲೈನಲ್ಲಿ ಪಡೆದು ಅದನ್ನ ಫಿಲ್ ಮಾಡಿ ಇಲ್ಲಿ ಮೇ 17ರೊಳಗಡೆ ನೀವು ಸಲ್ಲಿಸಬೇಕು. ಸೊ ಹೆಚ್ಚಿನ ನಿಮಗೆ ಏನಾದರೂ ಮಾಹಿತಿಗಳು ಬೇಕು ಅಂದರೆ ನಮ್ಮ ತಾಲೂಕು ಮಾಹಿತಿ ಕೇಂದ್ರಗಳಲ್ಲಿ ಅಥವಾ ಜಿಲ್ಲಾ ಕಚೇರಿಯನ್ನು ನೀವು ಸಂಪರ್ಕಿಸಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಕಳಕಳಿಯವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.